ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ 5 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ಚೆನ್ನಾಗಿರುತ್ತಲ್ವ ಈ ಟೈಮಲ್ಲಿ, ಹಾಗಾಗಿ ಹೊರಗಡೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಏನಕ್ಕೆ ಇವತ್ತು ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದ್ರೆ, ಅದರಲ್ಲೂ ಇವತ್ತು ಬೇರೆ ಸಂಡೇ ಆಗಿದೆ. ಯಾಕಂತಂದ್ರೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬೆಳಿಗ್ಗೆನೆ ಬೇಗನೆ ಎದ್ದಿದ್ದೀನಿ. ಆಲ್ಮೋಸ್ಟ್ ಮಗು ಸ್ಕೂಲ್ಗೆ ಹೋಗುವಾಗೆಲ್ಲ ಬೇಗನೆ ಎದ್ದೊಳ್ತೀನಿ, ಅಂದ್ರೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ, ಒಂದು 6 o'clock ಆ ಥರ. ಇವತ್ತು ಅದರಲ್ಲೂ ಸಂಡೇ ಇರೋದ್ರಿಂದ ನಾವು ಸಂಡೇ ಎಲ್ಲ ಅಷ್ಟು ಬೇಗ ಎದ್ದೊಳೋದಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಬೇಗನೆ ಎದ್ದಿರೋ ಅಂಥದ್ದು. ಇನ್ನು ಎದ್ದಿದ ತಕ್ಷಣ ನಾನು ಆಚೆ ಹೋಗಿ ಒಂದು 5 ನಿಮಿಷ 10 ನಿಮಿಷನಾದರೂ ಕಾಲ ಕಳಿತೀನಿ. ಯಾಕಂದ್ರೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಾನು ಮೇಲೆ ಟೆರೆಸ್ ಮೇಲೆ ಹೋಗೋದಿಲ್ಲ, ಇಲ್ಲೇನೆ ನಮ್ಮ ಮನೆ ಮುಂದೆನೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೋಗಿ ಒಂದು 5-10 ನಿಮಿಷ ಕಾಲ ಕಳ್ಕೊಂಡು ಬರ್ತೀನಿ. ಅದಾದ್ಮೇಲೆ ಬಂದು ಫಸ್ಟು ಕುಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಕಾಯೋದಿಕ್ಕೆ ಇಟ್ಕೊಳ್ತೀನಿ. ಅದಕ್ಕೆ ಕಾಯಿಸ್ಟ್ರಲ್ಲಿ ಹಾಗೇನೆ ಒಂದು ರ್ಯಾಂಡಮ್ ಆಗಿ ಕಿಚನ್ನ ಮತ್ತೆ ಕ್ಲೀನ್ ಮಾಡ್ಕೊಳ್ತೀನಿ. ನೈಟೇನೆ ಕ್ಲೀನ್ ಮಾಡಿರ್ತೀನಿ, ಇನ್ನು ಒಂದ್ಸಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ತೀನಿ. ಅಂಡ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಯಿಸಿದ್ನಲ್ವ ಬಿಸಿನೀರ, ಅದನ್ನ ಗ್ಲಾಸಿಗೆ ಹಾಕೊಂಡು ಸ್ವಲ್ಪನೇ ಕುಡಿತೀನಿ ನಾನು. ಒಂದೇ ಸಲ ನಾನು ಫುಲ್ಲು ನೀರನ್ನು ಕುಡಿಯೋದಿಲ್ಲ, ಒಂದೊಂದು ಸ್ವಲ್ಪನೇ ಕುಡಿಯೋದು. ನನಗೆ ಸಿಪ್ ಮಾಡ್ಕೊಂಡು ಕುಡಿಯೋಕೆ ತುಂಬ ಇಷ್ಟಪಡ್ತೀನಿ. ಅದರಲ್ಲೂ ನನಗೆ ಟೈಮ್ ಇರಬೇಕು, ಅವಾಗ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾನೇ ತಗೊಳ್ತೀನಿ. ಇದಾಗಿರ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಕುಡಿಬೇಕು ಅಂತಂದರೆ ಒಂದು 10 ನಿಮಿಷನಾದರೂ ನನಗೆ ಟೈಮ್ ಬೇಕು. ಇವತ್ತು ಟೈಮ್ ಇರಲಿಲ್ಲಲ್ಲ, ಹಾಗಾಗಿ ಜೊತೆಗೆ ಅಡುಗೆನೂ ಮಾಡಿಕೊಂಡು ಮಧ್ಯದಲ್ಲಿ ಬಿಸಿನೀರು ಕೂಡ ಕುಡಿತಾ ಇದ್ದೆ. ಬೆಳಿಗ್ಗೆನೆ ಎದ್ದು ಈ ಥರ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋದ್ರಿಂದ ತುಂಬ ಒಳ್ಳೆ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಹಾಗೇನೆ ಇದಕ್ಕೆ ಯಾವುದೇ ರೀತಿ ಜೇನುತುಪ್ಪ ಏನು ಹಾಕೋದು ಬೇಡ, ಏನು ಇಲ್ಲ ಅಂತಂದ್ರೆ ಬರೀ ಖಾಲಿ ಬಿಸಿನೀರಾದ್ರೂ ಕುಡಿದ್ರೆ ತುಂಬಾ ಒಳ್ಳೇದು. ಅದರಲ್ಲೂ ಈಗ ಎಲ್ಲ ಚಳಿ ಟೈಮ್ ಬೇರೆ ಶುರುವಾಗಿದೆಯಲ್ವಾ, ಆದಷ್ಟು ಮೈಯೆಲ್ಲ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಚಳಿ ಅನಿಸ್ತಿರುತ್ತಲ್ಲ, ಆಗ ಬಿಸಿನೀರು ಕುಡಿದ್ರೆ ಸ್ವಲ್ಪ ಆರಾಮಾಗುತ್ತೆ ಅಂತ ಅನ್ಸುತ್ತೆ. ನಾನು ಯಾವಾಗ್ಲೂ ಬೆಳಗ್ಗೆದು ಖಾಲಿ ಹೊಟ್ಟೆಲೆ ಆಲ್ಮೋಸ್ಟ್ ಬಿಸಿನೀರನ್ನೇ ಕುಡಿಯೋದು. ಇವಾಗ ಬಿಸಿನೀರು ಕುಡ್ಕೊಂಡು ಹಾಗೆ ಇಲ್ಲಿ ಅಡುಗೆ ಮಾಡೋಣ ಅಂತ ಬಂದೆ. ಏನಿಲ್ಲ, ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಯಜಮಾನ್ರ ಫೇವ್ರೇಟ್ ರೆಸಿಪಿ ಪಲಾವ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾನು 1-2 ಸ್ಪೂನ್ ಅಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಹೋಲ್ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗಿ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೇನೆ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡು ನಾವು ಗ್ರೀನ್ ಮಸಾಲನ ರೆಡಿ ಮಾಡ್ಕೊಂಡು ಇರ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪೌಡ್ರು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಈ ಕಡೆ ಅಕ್ಕಿ ನೆನ್ಸಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನೂ ಕೂಡ ನೆನ್ಸೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರುತ್ತೆ ಅಂತ ಹೇಳಿ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ವಾ, ಅದನ್ನು ಕೂಡ ಎಲ್ಲನೂ ನೀಟಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ಯಾರೆಟು, ಬೀನ್ಸು, ಹಾಗೇನೆ ಬೀಟ್ರೋಟು, ಇದ್ರ ಜೊತೆಗೆ ಸ್ವಲ್ಪ ಹೂಕೋಸು ಬರುತ್ತಲ್ಲ, ಹೂಕೋಸು ಅಂದ್ರೆ ನವಿಲ್ ಕೋಲ್ ಅಂತ ಹೇಳ್ತೀವಿ ನಾವು, ಅದು ಎಲ್ಲನೂ ಹಾಕ್ಬಿಟ್ಟು ಇದ್ರ ಜೊತೆಗೇನೆ ಟೊಮೆಟೊನು ಮತ್ತೆ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಇದಕ್ಕೆ ಸೋಯಾ ಬೀನ್ಸ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಬೋದು, ಅಥವಾ ಪನ್ನೀರ್ ಆದ್ರೂ ಸೇರಿಸ್ಕೊಬೋದು, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಇವತ್ತು ಮನೇಲಿ ಏನಿತ್ತು ಅದರಲ್ಲೇನೆ ಮಾಡಿರೋ ಅಂಥದ್ದು. ಇನ್ನು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಒಂದು 3 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೆ. ಅದೇ ಲೋಟದಲ್ಲಿ ಒಂದು 6 ಗ್ಲಾಸ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ, ಅಂದ್ರೆ ಒಂದು 3 ಗ್ಲಾಸ್ ಆಗೋಷ್ಟು ತೆಂಗಿನ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು 3 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ತೆಂಗಿನ ಹಾಲು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ತೆಂಗಿನ ಹಾಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಅಕ್ಕಿಯಲ್ಲಿ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ನಾವು ಒಂದು 6 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಮೊದಲೇ ಹೇಳ್ದಂಗೆ ತೆಂಗಿನ ಹಾಲು ಮತ್ತು ನೀರು ಎರಡು ಸೇರಿ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ಬಂದು ಒಂದು 7ರಿಂದ 8 ಜನಕ್ಕೆ ಮಾಡ್ತಾ ಇರೋದು, ಹಾಗಾಗಿ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಕಡಿಮೆ ಜಾಸ್ತಿನೂ ಮಾಡ್ಕೊಬೋದು. ಇನ್ನು ಉಳಿದಿರುತ್ತಲ್ಲ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಖಾರಕ್ಕೆ ಅನುಗುಣವಾಗಿ ಒಂದು 2 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಗರಂ ಮಸಾಲ, ಹಾಗೆಯೇ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ನ ತೊಗೊಂಡ್ರೆ ಈ ಪಲಾವು ರೆಡಿನೇ ಆಗೋಗ್ಬಿಡುತ್ತೆ, ಬೇಗನೆ ಆಗುತ್ತೆ. ಆ್ಯಂಡ್ ಇದಕ್ಕೆ ಮೇನ್ ಟಿಪ್ಸ್ ಏನಪ್ಪ ಹೇಳ್ತೀನಿ ಅಂದರೆ, ನೀವು 2 ರೈಸ್ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ. ಅಂದರೆ ಮಾಮೂಲಿಯಾಗಿ ಒಂದು ಜೀರಾ ರೈಸ್ ಇರ್ಬೋದು, ಒಂದು ಸೋನಾ ಮಸೂರಿ ರೈಸ್, ಆ ಥರ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಪಲಾವ್ ಮಾಡಲಿಕ್ಕೆ ಇಟ್ಟು ಬಂದಿಲ್ಲಿ ಫಸ್ಟ್ ಇವಾಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ವ, ಹಾಗಾಗಿ ಇನ್ನೊಂದ್ಸಲ ಗುಡಿಸಿ ಒರೆಸಿ ಎಲ್ಲನೂ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮನೆ ಕಸ ಎಲ್ಲನೂ ಗುಡಿಸ್ಬಿಟ್ಟು ಹಾಗೆಯೇ ಬಾಗಿಲು ಕಸ ಎಲ್ಲನೂ ಗುಡಿಸ್ಕೊಂಡು ಇನ್ನು ಮನೆ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆ ಎಲ್ಲನೂ ಒರೆಸ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು, ನಮ್ಮ ಹುಡುಗ ಮತ್ತು ನನ್ನ ಮಗ ಎಲ್ಲರೂ ಮಲ್ಕೊಂಡಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನೇನು ಅವ್ರನ್ನ ಎದ್ದೊಳ್ಸೋಕ್ಕೆ ಹೋಗಲಿಲ್ಲ, ಬಿಡು ಆರಾಮಾಗಿ ಆಮೇಲೆ ಎದ್ದೊಳ್ಳಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಸಂಡೇ ಎಲ್ಲ ನಾವು ಒಂದು 9 o'clock ಆಗುತ್ತೆ ಎದ್ದೊಳೋದು, ಅಷ್ಟು ಲೇಟಾಗಿ ಎದ್ದೊಳೋದು, ಯಾಕಂದರೆ ಡೈಲಿ ಬೇಗ ಎದ್ದಿರ್ತೀವಲ್ವ, ಹಾಗಾಗಿ ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಇನ್ನು ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂತ ಅವರು ಎದ್ದಿದ್ರು. ಒಂದು 6 o'clock ಆಗಿತ್ತು ನನ್ನ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ. ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಇನ್ನು ಜಲ್ದಿನೇ ಮನೆ ಬಿಟ್ಟು ಹೋಗೋಣ, ಅಂದರೆ ಒಂದು 6-6:30 ಎಲ್ಲನೂ ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಆದರೂ ಕೂಡ ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ಹೀಗೆ ಆಗುತ್ತೆ, ಎಲ್ಲಾದರೂ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಯಾವುದಾದ್ರೂ ಕೆಲಸ ಇಲ್ಲ ಅಂದಾಗ ಬೇಗ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಲೇಟೇ ಆಯಿತು ಅಂತ ಅನ್ನಿಸ್ಬಿಟ್ಟು ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ಈ ಥರ ರಂಗೋಲಿ ಎಲ್ಲ ನಾನು ಬಿಟ್ಟಿದ್ದೀನಿ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಇನ್ನು ಅದಾದಮೇಲೆ ಈಗ ಕಿಚನ್ಗೆ ಬಂದಿದ್ದೀನಿ. ನೈಟು ತೊಳೆದಿರೋ ಪಾತ್ರೆ ಎಲ್ಲ ಇತ್ತಲ್ವಾ, ಅದನ್ನೆಲ್ಲನೂ ಫಸ್ಟ್ ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದಾದಮೇಲೆ ಕಿಚನ್ಗೆ ಬಂದು ಪಾತ್ರೆ ಎಲ್ಲ ಇರುತ್ತಲ್ವಾ, ಇನ್ನು ಅದನ್ನೆಲ್ಲ ಜೋಡಿಸ್ಬಿಟ್ರೆ ನೆಕ್ಸ್ಟ್ ಇರೋ ಪಾತ್ರೆನ ಆಮೇಲೆ ತೊಳೆದ್ರೆ ಅದು ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನೈಟ್ ತೊಳೆದಿರೋ ಪಾತ್ರೆ ಎಲ್ಲ ನಾನು ಸೆಟ್ ಮಾಡಿಕೊಂಡು ಆಮೇಲೆ ಇವಾಗ ಅಡುಗೆ ಮಾಡಿರ್ತೀವಲ್ವಾ, ಆ ಪಾತ್ರೆ ಎಲ್ಲ ಉಳ್ದಿರುತ್ತಲ್ಲ ಅದನ್ನೆಲ್ಲ ನಾನು ಸೆಟ್ ಮಾಡಿಬಿಟ್ಟು, ಅಂದರೆ ಸೆಟ್ ಎಲ್ಲ ತೊಳೆದ್ಬಿಟ್ಟು ಇಟ್ಬಿಡ್ತೀನಿ. ಅದು ನಾನು ಮತ್ತೆ ನೆಕ್ಸ್ಟ್ ಟೈಮ್ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಅದೆಲ್ಲ ಡ್ರೈ ಆಗಿರುತ್ತೆ. ಇನ್ನೇನಾದರೂ ಎಕ್ಸ್ಟ್ರಾ ಇದರಲ್ಲಿ ನೀರಿದೆ ಇನ್ನೂ ಡ್ರೈ ಆಗಿಲ್ಲ ಅಂತಂದರೆ ಆ ಪಾತ್ರೆನ ಮಾತ್ರ ನಾನು ಒಂದು ಕ್ಲಾತ್ನ ಹಾಕ್ಬಿಟ್ಟು ಅಲ್ಲೇ ಸ್ಲ್ಯಾಬ್ ಮೇಲೇ ಹಾರ್ಲಿಕ್ಕೆ ಇಟ್ಬಿಡ್ತೀನಿ. ಒರೆಸ್ಕೊಂಡೆಲ್ಲ ಕೂರ್ಲಿಕ್ಕೆ ಹೋಗಲ್ಲ, ಟೈಮ್ ಇದ್ರೆ ಮಾತ್ರ ನಾನು ಒರೆಸ್ಕೊಂಡು ಅಲ್ಲೇ ಜೋಡಿಸ್ಬಿಡ್ತೀನಿ. ಈ ಥರ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಮಾಮೂಲಿಯಾಗಿ ಸ್ಲ್ಯಾಬ್ ಮೇಲೆ ಒಂದು ಕ್ಲಾತ್ನ ಹಾಕ್ಬಿಟ್ಟು ಹಾರ್ಲಿಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಡ್ರೈ ಆದಮೇಲೆ ಆಮೇಲೆ ಎತ್ತಿಟ್ಕೊಂಡ್ರೆ ಆಯಿತು ಅಂತೇಳಿ ಈ ಥರ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಅದನ್ನೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಆಗೋದಿಲ್ಲ. ನನಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಇದು ಡ್ರೈ ಆಗ್ತಿರ್ಲಿ ಅಂತ ಹೇಳ್ಬಿಟ್ಟು ಇನ್ನು ಅಷ್ಟೊತ್ತಿಗೆ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಫಟಾಫಟ್ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇದೀವಿ. ಯಾಕಂದರೆ ನಮ್ಮ ನಾದಿನಿಯವರು ಬರ್ತಾಯಿದ್ರು, ಅವರು ಇನ್ನೂ ರೆಡಿ ಆಗಿಲ್ಲ ಅಂತೇಳಿ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಹಾಗಾಗಿ ಫಟಾಫಟ್ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಫಟಾಫಟ್ ಅಂತ ಬಂದ್ಬಿಟ್ಟು ಸಿಂಪಲಾಗಿ ಕ್ರೀಮ್ ಹಚ್ಕೊಂಡು ಮಾಮೂಲಿಯಾಗಿ ಸ್ಟಿಕ್ಕರ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಯಾಕಂತಂದರೆ ಮೇಕಪ್ ಅದೆಲ್ಲ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ನಾನು ಯಾವಾಗಲೂ ಹೇಗೆ ರೆಡಿ ಆಗ್ತೀನಿ ಅದೇ ಥರನೇ ರೆಡಿ ಇದ್ದೀನಿ. ಇನ್ನು ನಾನು ರೆಡಿಯಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು ನಾನು ಹೋಗಿ ಇವಾಗ ರೆಡಿಯಾಗಿ ಬಂದಮೇಲೆ ಫ್ರೆಶ್ನಪ್ ಆಗಿಬಿಟ್ಟು ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂದ್ಕೊಂಡು ಪೂಜೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ಅವರು ಕೂಡ ರೆಡಿ ಆಗಿಬಿಡ್ತಾರೆ. ಯಾವತ್ತಿದ್ರೂ ಲೇಡೀಸ್ದು ಸ್ವಲ್ಪ ಲೇಟ್ ಆಗುತ್ತಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಇದ್ದರೆ ಈ ಕೆಲಸ ಎಲ್ಲನೂ ಮುಗಿಸ್ಕೊಬೋದು. ಬಾಯ್ಸ್ ಆಗಲ್ಲ, ಫಟಾಫಟ ಅಂತ ರೆಡಿ ಆಗಿಬಿಡ್ತಾರೆ. ನಾವು 10 ಕೆಲಸ ಮಾಡೋಷ್ಟೊತ್ತಿಗೆ ಅವ್ರು ಒಂದೇ ಕೆಲಸದಲ್ಲೆಲ್ಲನೂ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ಫಸ್ಟ್ ನೀನು ಎದ್ದೋಳಮ್ಮ, ನೀನು ಎದ್ದು ರೆಡಿ ಆಗಿಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಎದ್ದೊಳ್ತೀನಿ, ನಮ್ದೇನು ಬೇಗ ಆಗಿಬಿಡುತ್ತೆ, ನೀವೇನೇ ಲೇಟ್ ಮಾಡೋದು ಅಂತೇಳಿ ಅವಾಗ ರೇಗಿಸ್ತಿರ್ತಾರೆ.
ಹಾಗೆ ತಮಾಷೆನೂ ಮಾಡ್ತಿರ್ತಾರೆ. ಇನ್ನು ಸರಿ ಬಿಡು, ಹೆಂಗಿದ್ರು ನಾವು ಎಲ್ಲ ಕೆಲಸ ಮಾಡಿ ರೆಡಿ ಆಗೋದೆಲ್ಲ ಲೇಟ್ ಅಲ್ವಾ, ಹಾಗಾಗಿ ನಾನೇ ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಪೂಜೆ ಕೂಡ ಮುಗಿಸಿದ್ದಾಯಿತು. ಇನ್ನು ಅಷ್ಟೊತ್ತಿಗೆ ಈ ಕಡೆ ಪಲಾವು ಕೂಡ ತಣ್ಣಗಾಗಿತ್ತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಖಂಡಿತ ಈ ತರ ಟ್ರೈ ಮಾಡಿ ಆಯ್ತಾ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದು ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇದು ಬಂದು ನಮ್ಮ ಯಜಮಾನ್ರು ತುಂಬಾ ಇಷ್ಟಪಟ್ಟು ತಿನ್ನುವಂತ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಅವ್ರು ಪಲಾವ್ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ. ಇವತ್ತು 5 ಗಂಟೆಗೆ ಎದ್ದಿರೋದು. 5 ಗಂಟೆ ಇನ್ನು ಬೇಗ ಎದ್ದ ಮೇಲೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ವಾತಾವರಣ ಎಲ್ಲ. ಡೈಲಿ ಎದ್ದೊಳ್ಬೇಕು. ಇನ್ನ ನಮ್ಮ ಹುಡುಗನು ಕೇಳ್ತಾ ಇದ್ದ, ಅಕ್ಕ ತಿಂಡಿ ಎಲ್ಲ ಮಾಡಿದ್ದೀರಾ, ಎಷ್ಟು ಬೇಗ ಎದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ಅದನ್ನೇ ಹೇಳ್ತಾ ಇದ್ದೆ, ಬೇಗನೆ ಎದ್ದೆ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಏನಂತಂದ್ರೆ ನಾನು ಟಿಫನ್ ಎಲ್ಲ ರೆಡಿ ಮಾಡ್ತೀನಿ ಅಂತ ಐಡಿಯಾ ಇರಲಿಲ್ಲ. ನಾನು ಬೇಗನೆ ಎದ್ದು ಫಟಾಫಟ್ ಅಂತ ರೆಡಿ ಮಾಡಿದ್ದೆ. ಅವ್ರು ಅನ್ಕೊಂಡಿದ್ರು ಎದ್ದಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋದನೆ ಟೈಮ್ ಆಗ್ಬಿಡುತ್ತೆ, ಟಿಫನ್ ಎಲ್ಲಿ ಮಾಡೋದು, ಹೊರಗಡೆ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಸುಮ್ನೆ ಏನಕ್ಕೆ ಹೊರಗಡೆ ತಿನ್ನೋದು, ಅಷ್ಟು ಬೆಳಿಗ್ಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾನು ಮನೇಲೇನೆ ರೆಡಿ ಮಾಡಿದ್ದೆ. ಅದೇ ಅವ್ರಿಗೆ ಶಾಕ್ ಆಗಿತ್ತು. ಇವತ್ತು ಟೈಮ್ ಆಯ್ತು ಅಂತ ಫ್ರೆಂಡ್ಸ್ ಪಲಾವ್ ಒಂದೇ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಮೊಸರಲ್ಲಿ ತಿನ್ಕೊಳ್ತೀವಿ. ನೋಡಿ ಹೇಗೆ ಬಂದಿದೆ ಅಂತ. ಅಂದ್ರೆ ಶಾಕ್ ಅಂತಂದ್ರೆ ಇದನ್ನೆಲ್ಲ ಏನಕ್ಕೆ ಮಾಡೋದಿಕ್ಕೆ ಹೋದೆ, ಅಲ್ಲೇ ಹೋಟ್ಲಲ್ಲೇ ತಿನ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನನ್ಗೆ ಅಷ್ಟೊಂದು ಬೆಳಿಗ್ಗೆ ಹೋಟ್ಲಿಗೆ ಹೋಗಿ ತಿನ್ನೋದು ಇಷ್ಟ ಆಗಲ್ಲ. ಅದಕ್ಕಾಗಿ ನಾನು ಮನೇಲೆ ಮಾಡಿದೆ. ಇನ್ನು ನಮ್ಮ ಮನೆಯವ್ರು ಸರಿ ಬಿಡು ಅಂತೇಳಿ ಪಾಪ ಅವ್ರು ಲಾಸ್ಟಿಗೂ ಟಿಫನ್ ತಿನ್ಲೇ ಇಲ್ಲ. ಇನ್ನು ನನ್ನ ಮಗನ್ಗೆ ಹಾಕೊಟ್ಟೆ. ನನ್ನ ಮಗ ಮಾತ್ರ ಟಿಫನ್ ಮಾಡ್ಕೊಂಡು ರೆಡಿಯಾಗಿದ್ದ. ಫ್ರೆಂಡ್ಸ್, ಇವಾಗ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಏನು ಅಂತ ನೀವೇ ನೋಡಿ. ಇವತ್ತು ತುಂಬ ಎಲ್ಲ ಗಡಿಬಿಡಿನೇ ಆಯಿತು. 5 o'clock ಎದ್ರೂ ತುಂಬ ಲೇಟ್ ಆಗಿಬಿಡ್ತು. ಇವಾಗೆಲ್ಲ ಟಿಫನ್ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಟೀ ಎಲ್ಲ ಕುಡ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಹೋಗೋ ದಾರಿಯಲ್ಲಿ ಏನೇನಾಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಜೊತೆನೂ ಕೂಡ. ಆ್ಯಂಡ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಆಯಿತಾ. ಸಸ್ಪೆನ್ಸ್. ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ನಾನು ನಮ್ಮ ಯಜಮಾನ್ರು ಗೊತ್ತಿಲ್ಲದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದೀವಿ. ತೋರಿಸ್ತೀನಿ ರೀ. ಈಗ ಮಾಡು. ಹಾಂ, ಈಗ ಮಾಡು. ಆದಷ್ಟು ವಿಡಿಯೋನ ಕವರ್ ಮಾಡಬೇಕು. ಇನ್ನು ನಾವ್ಯಾರು ತಿಂಡಿನೇ ತಿನ್ಲಿಲ್ಲ, ಹಾಗೇನೆ ಹೊರಟು ಬಿಟ್ವಿ. ಆಗ್ಲೇ ಹೇಳ್ದಂಗೆ ನಮ್ಮ ನಾದಿನಿಯವರು ಕೂಡ ಬಂದಿದ್ರು ನಮ್ಮ ಜೊತೆ. ಇನ್ನ ನಮ್ಮ ನಾದಿನಿಯವ್ರನ್ನು ಕರ್ಕೊಂಡು ನಾವು ಈಗ ಹೊರಟ್ವಿ. ಹೋಗ್ತಾ ರೋಡಲ್ಲಿ ನೋಡ್ತಾ ಇರ್ಬೋದು ನೀವು, ವೆದರ್ ಕೂಡ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಹೋಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿತ್ತು. ಈ ಟೈಮಲ್ಲಿ ಹೋಗ್ಬಿಟ್ಟು ನಾವ್ ಇನ್ನೇನು ಹತ್ರ ಹೋದ್ವಿ ದೇವಸ್ಥಾನದ ಹತ್ರ. ಯಾಕಂದ್ರೆ ಮನೆ ಬಿಟ್ಟಿದ್ದೆ ಸ್ವಲ್ಪ ಲೇಟ್ ಆಯ್ತಲ್ಲ. ನಾವೇನ್ ಅನ್ಕೊಂಡ್ವಿ, ಈ ಟೈಮಿಗೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ಬೇಡೋಣ ಅನ್ಕೊಂಡ್ ರೆಡಿ ಆಗಿದ್ದು. ಬಟ್ ಲೇಟ್ ಆಗೋಯ್ತು. ಹೋಗ್ತಾ ನೀವು ನೋಡ್ತಾ ಇರ್ಬೋದು, ಮಾವಿನ ಗಿಡ ಎಲ್ಲಿ ನೋಡಿದ್ರು, ಸಾರಿ ಮರ ಅಂದ್ರೆ ಚಿಕ್ಕದು ಗಿಡ ತರಾನೇ ಇತ್ತು. ಎಷ್ಟು ಕಾಯಿಗಳು ಬಿಟ್ಟಿತ್ತು ಗೊತ್ತಾ. ಅಂದ್ರೆ ಸುತ್ತ ಬೇಲಿ ಹಾಕ್ಬಿಟ್ಟಿದ್ರು, ಯಾರು ಕಿತ್ಕೋಬಾರ್ದು ಅಂತ ಹೇಳಿ. ಮತ್ತೆ ಇಲ್ಲಿ ಕಾವಲು ಕಾಯಿಗೂ ಕೂಡ ಇದ್ರು. ನಾವ್ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಕೆಳಗಡೆ ಎಷ್ಟು ದಪ್ಪ ಮಾವಿನ ಹಣ್ಣಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ನಾನ್ ಹೇಳಿರೋ ಪ್ಲೇಸ್ ಈಗ ಬಂತು ನೋಡಿ. ನಿಮ್ಗೆ ಗೊತ್ತು ಈ ಪ್ಲೇಸ್ ಯಾರ್ಯಾರು ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಯಾರ್ಯಾರು ಹೋಗಿಲ್ಲ ಅವರು ನಮ್ಮ ಬ್ಲಾಗ್ ಮುಖಾಂತರ ಈ ಪ್ಲೇಸ್ ನ ನೋಡ್ಕೊಳ್ಳಿ. ಇದು ಬಂದು ಕಾಟೇರಮ್ಮನ್ ಸನ್ನಿಧಿ. ಇಲ್ಲಿಗೆ ಬಂದಿರೋ ಅಂತದ್ದು ನಾವಿವತ್ತು. ಈ ಕಾಟೇರಮ್ಮನ್ ದೇವಸ್ಥಾನಕ್ಕೆ ನಾವಿದು ಒಂದು 3 times ಏನೋ ಬರ್ತಾ ಇರೋದು. ಹಾಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇರೋಂಥದ್ದು. ನನ್ಗೆ ಈ ದೇವಸ್ಥಾನ ಒಂದ್ ಸ್ವಲ್ಪ ತುಂಬಾ ವಿಶಿಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಪ್ಪಾಜಿಗೆ ಹುಷಾರಿರ್ಲಿಲ್ಲ, ಅವ್ರು ಇಲ್ಲಿ ಬಂದ್ಮೇಲೆ ಹುಷಾರಾಯ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ದೇವಸ್ಥಾನ ಒಂಥರ ವಿಶಿಷ್ಟ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಗೆ ಗೊತ್ತಿರೋರು ಕೂಡ ಹೇಳ್ತಾ ಇದ್ರು, ನಾವಿಲ್ಲಿ ಬಂದ್ಮೇಲೆ ಸ್ವಲ್ಪ ಚೆನ್ನಾಗ್ ಆಗಿದೀವಿ ಅಂತ ಹೇಳಿ. ನಾನು ಒಂದು 3 times ಏನೋ ಇಲ್ಲಿಗೆ ಬರ್ತಾ ಇರೋಂಥದ್ದು. ಇನ್ನ ಎಂಟ್ರೆನ್ಸ್ ಅಲ್ಲಿ ಹೀಗಿದೆ, ಮಣ್ಣು ಗುಡ್ಡ ಎಲ್ಲ. ಇವಾಗ ಎಲ್ಲಾನು ಸ್ವಲ್ಪ ನೀಟಾಗಿ ಮಾಡಿದ್ದಾರೆ. ಅವಾಗ ಇನ್ನೂ ಸ್ವಲ್ಪ ರೆಡಿ ಮಾಡ್ತಾ ಇದ್ರು ನಾವು ಬಂದಾಗ. ಇನ್ನ ದೇವಸ್ಥಾನದ ಎಂಟ್ರೆನ್ಸ್ ಇದು. ಕೊಡ್ತಾರೆ ಬೇರೆ ತರ.
ಇದು ಏನು ಇದಕ್ಕಿಂತ ಒಳ್ಳೇದಾ? ಚೆನ್ನಾಗಿದೆ ಆಗ್ಲಿಕ್ಕೆ. ಸ್ಪೆಷಲ್ ದೀಪ ಇರುತ್ತೆ, ಫಸ್ಟ್ ನೋಡ್ತಾ ಇರೋದು. ಇನ್ನ ನಾವು ರೀಚ್ ಆಗಿದ್ದು ದೇವಸ್ಥಾನಕ್ಕೆ ಒಂದು 8:30 ಆಗಿತ್ತು. ಬಂದು ನೋಡಿದ್ರೆ ತುಂಬಾ ಕ್ಯೂ ಇತ್ತು. ಸರಿ ಬಿಡು ನಿಂತ್ಕೊಳ್ಳೋಣ ಅಂತ ನಿಂತಿದ್ವಿ, ಬಟ್ ಕ್ಯೂ ಮೂನೇ ಆಗ್ತಿರ್ಲಿಲ್ಲ. ಆಮೇಲೆ ಸರಿ ಬಿಡು ಟಿಕೆಟ್ ತಗೊಂಡೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಒನ್ ಪರ್ಸನ್ಗೆ 100 rupees ಅಂತ ಹೇಳಿ ಒಂದು ½ ವೆಯ್ಟ್ ಮಾಡಾದ್ಮೇಲೆ ತಗೊಂಡು ಇನ್ನ ಸೀದಾ ನಾವು ಆಮೇಲೆ ಒಳಗಡೆ ಹೋದ್ವಿ. 100 rupees ಟಿಕೆಟ್ ಅವ್ರಿಗೆ ಮೇನ್ ಗೇಟ್ ಅಲ್ಲೇ ಬಿಡ್ತಾರೆ. 50 rupees ಟಿಕೆಟ್ ತಗೊಂಡಿರೋರ್ಗೆ ಸ್ವಲ್ಪ ಲೇಟ್ ಆಗಿ ಬಿಡ್ತಾರೆ. ಫ್ರೀ ಆಗಿರೋರ್ಗೆ ಇನ್ನೂ ಲೇಟು. ಹಾಗಾಗಿ ನಾವು ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಟಿಕೆಟ್ ನ ತಗೊಂಡು ಹೋದ್ವಿ. ಈಗ ನಾನ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೇನೆ ದೇವ್ರಿಗೆ ತುಪ್ಪದಾರ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪದಾರ್ತಿನೂ ಕೂಡ ಮಾಡ್ಲಿಕ್ಕೆ ಅಂತ ತಗೊಂಡಿದೀನಿ. ಈ ದೀಪ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಒಳ್ಳೇದು ಅಂತ ಹೇಳಿದ್ರು, ಹಾಗಾಗಿ ಇದನ್ನ ತಗೊಂಡಿದೀನಿ. ಈಗ ಮತ್ತೆ ನಾವು ಒಳಗಡೆ ಎಂಟ್ರೆನ್ಸ್ ಹೋದ್ವಲ್ಲ, ಅಲ್ಲಂತೂ ಸಿಕ್ಕಾಬಟ್ಟೆ ಗಾಳಿ ಇದ್ದಿದ್ರಿಂದ ದೀಪ ಹಚ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಹೆಂಗೋ ಮಾಡಿ ಹಚ್ಕೊಂಡ್ವಿ. ಈಗ ನೋಡ್ತಾ ಇರ್ಬೋದು ನೀವು, ದೇವ್ರಿಗೆ ವಿಡಿಯೋ ಮಾಡಕ್ಕೆ ಅಲೋಡ್ ಇಲ್ಲ, ಆದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ ನ ಆಡ್ ಮಾಡಿದೀನಿ ನಾನು. ಹಾಗೇನೆ ಇಲ್ಲಿ ಗೊತ್ತಿರ್ಬೋದು ನೀವು, ಏನ್ ಅನ್ಕೊಂಡು ಕಾಯಿನ ಅಂಟಿಸ್ತೀರ ಗೋಡೆಗೆ, ನಿಮ್ಗೆ ಆಗುತ್ತೆ ಅಂದ್ರೆ ಅದು ಅಂಟ್ಕೊಳ್ಳುತ್ತೆ, ಇಲ್ಲಾಂದ್ರೆ ಬಿದೋಗುತ್ತೆ ಅಂತೇಳಿ ಜಸ್ಟ್ ನಾನು 1 ಸೆಕೆಂಡ್ ಇಟ್ಟೆ. ನಾನು ಏನ್ ಅನ್ಕೊಂಡದ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡೆ. ಯಾಕಂದ್ರೆ ಕಾಯನ್ನ ಅಂಟಿತು. ನಮ್ಮ ಮನೆಯವರು ಎಲ್ಲಾರು ಅದೇ ತರ ಮಾಡಿದ್ರು. ಇನ್ನು ಅದಾದ್ಮೇಲೆ ನಾವು ಹೊರಗಡೆ ಬಂದು ಇಲ್ಲಿ ದೇವ್ರ ಇತ್ತಲ್ವ ಕಾಟೇರಮ್ಮನ್ ಸ್ಟ್ಯಾಚ್ಯೂ, ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ವಿ. ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ತುಂಬಾ ಬೆಳಿಗ್ಗೆನೆ ಹೋಗಿ, ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ. ಜನ ತುಂಬಾ ರಶ್ ಇರ್ತಾರೆ. 5 ಗಂಟೆಯಿಂದನೂ ಜನ ಅಲ್ಲಿ ಕ್ಯೂ ಅಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ರು. ಇನ್ನ ನಾವು ಮೊದ್ಲು ಹೋದಾಗ ಈ ತರ ಸ್ಟ್ಯಾಚ್ಯೂ ದೇವ್ರದ್ದು ಯಾವ್ದು ಇರ್ಲಿಲ್ಲ, ಎಲ್ಲ ಹೊಸ ರೀತಿ ವಿಭಿನ್ನವಾಗಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಕಾಟೇರಮ್ಮನ್ ದೇವಸ್ಥಾನ ಈ ಸಲ. ಇನ್ನ ನಾವು ಎಲ್ಲಾನು ನೋಡಿದ್ವಿ, ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ಪ್ರಸಾದ ಕೊಡೋ ಜಾಗನು ಕೂಡ ಈ ಸಲ ನೀಟಾಗಿ ಮಾಡಿದ್ದಾರೆ. ಹೋದ್ಸಲ ಅಷ್ಟು ನೀಟ್ ಇರ್ಲಿಲ್ಲ. ಈ ಸಲ ಎಷ್ಟೇ ಜನಗಳು ಹೋದ್ರು ಕುತ್ಕೊಂಡು ತಿನ್ನಷ್ಟು ಜಾಗನೂ ಕೂಡ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಪ್ರಸಾದ ಸ್ವೀಕರಿಸೋಣ ಅಂತ ಬಂದಿದೀವಿ. ಮಾಮೂಲಿಯಾಗಿ ಇಲ್ಲಿ ಪ್ರಸಾದಕ್ಕೆ ಪೊಂಗಲ್ಲು ಹಾಗೇನೆ ಸ್ವೀಟ್ ಪೊಂಗಲ್ಲು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಪ್ರಸಾದ ಎಲ್ಲಾನು ತಿನ್ಬಿಟ್ಟು ಇನ್ನ ಅಲ್ಲಿಂದ ಹೊರಡೋಣ ಅನ್ಕೊಂಡು ಹೊರಡೋಣ, ಟೈಮ್ ಆಯ್ತು, ಲೇಟೇ ಆಗ್ಬಿಡ್ತು ಅಂತ ಹೇಳಿ ಅನ್ಕೊಂಡು ಫಸ್ಟ್ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ಮೇಲೆ ಅಲ್ಲೇ ದಾರಿಯಲ್ಲಿ ಒಂದು ಜಾಗ ಸಿಕ್ತು. ಎಷ್ಟು ಪೀಸ್ ಆಗಿತ್ತು ಗೊತ್ತಾ ಪ್ಲೇಸ್. ನೀವು ನೋಡಿ ಅದು ಹೇಗಿತ್ತು ಅಂತ ಪ್ಲೇಸ್. ಇವಾಗ ಫ್ರೆಂಡ್ಸ್, ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿ ನಿಲ್ಸಿದ್ದೇವೆ. ನೋಡಿ ಚೆನ್ನಾಗಿದೆ ವಾತಾವರಣ. ಇವ್ರು ನೋಡಿ ಎಲ್ಲ ಜೇನುಗೂಡು. ಜೇನಲ್ಲ, ಅದು ಉತ್ತ ಬೆಳಿತಾ ಇರ್ಬೋದು. ಯಾವುದು
ದೇವ್ರ ಬೆಳಕನೇ ಇದು. ಚೆನ್ನಾಗೈತೆ ನೋಡು ವಾತಾವರಣ. ನಾವು ಅಲ್ಲಿ ಸುಮ್ಮನೆ ಲೈಟ್ ನಿಂತ್ಕೊಂಡು ವೇಸ್ಟ್ ಮಾಡೋದು. ಇಲ್ಲಾಂದ್ರೆ 11 ಗಂಟೆ ಫ್ರೆಂಡ್ಸ್, ಇಲ್ಲಿ ಅಣಬೆ ಬೆಳೀತಾರೆ ಅಂತ ಹೇಳಿದ್ರು, ಅಲ್ಲಿ ಹೋಗಿ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಕ್ಲೋಸ್ ಆಗಿದೆ ಏನೋ ಗೊತ್ತಿಲ್ಲ. ನೋಡಿ, ಫಾರ್ಮ್ ನೋಡಿ, ವಾವ್, ರೋಸ್ ನೋಡಿ, ಎಲ್ಲ ಫುಲ್ಲು ರೋಸ್ ಅನಿಸುತ್ತೆ. ರೋಸ್ ಎಲ್ಲ ಎಷ್ಟು ಗಿಡಗಳು ಬೆಳೆದಿದ್ದಾರೆ. ನೋಡಿ, ದಾಳಿಂಬೆನೂ ಕೂಡ ಎಷ್ಟೊಂದು ಬೆಳೆದಿದ್ದಾರೆ ಅಂತ ಹೇಳಿ. ಇದೆ ಹತ್ರದಿಂದ ತರಿಸ್ತೀನಿ ನೋಡಿ. ಇನ್ನು ಅಲ್ಲಿ ಮಶ್ರೂಮ್ ಸಿಗ್ಲಿಲ್ಲ, ಯಾರು ಇರ್ಲಿಲ್ಲ. ಹಾಗಾಗಿ ಅಲ್ಲೇನೆ ಕರ್ಬೇವಿನ ಸೊಪ್ಪು ಗಿಡ ಇತ್ತು, ಅದನ್ನು ಕಿತ್ಕೊಂಡು ಹಾಗೆ ದಾಳಿಂಬಿನ ಕಿತ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ಬೆಳೀತಾ ಇರೋ ರೋಸ್ ಅಂತೂ ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಂದ್ 5-6ರಿಂದ ಒಂದ್ 7-8 ರೋಸ್ ಕಿತ್ಕೊಂಡ್ರು ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು ರೋಸ್ ಅಂತೂ. ಇನ್ನು ಅಲ್ಲಿಂದ ಬಂದಿದೆ ನಾವು ನೆಕ್ಸ್ಟ್ ಈ ಕಟೇರಮ್ಮನ್ಗೆ. ಈ ದೇವರಿಗೆ ನಾನ್ ವೆಜ್ ಆಗಲ್ಲ ಅಂತ ಹೇಳಿದ್ರು. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬಂದಿರೋ ಅಂತದ್ದು. ಅಂದ್ರೆ ಅಲ್ಲಿ 2 ಕಾಟೇರಮ್ಮನ ದೇವಸ್ಥಾನ ಇದೆ. ಒಂದು ದೇವರಿಗೆ ನಾನ್ ವೆಜ್ ಆಗುತ್ತೆ, ಇನ್ನೊಂದು ದೇವರಿಗೆ ನಾನ್ ವೆಜ್ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಅಲ್ಲಿಗೆ ಹೋಗಿ ಬಂದು ಆಮೇಲೆ ಇಲ್ಲಿಗೆ ಬಂದಿರೋ ಅಂತದ್ದು. ಆ ದೇವರಿಗೆ ನಾನ್ ವೆಜ್ ಆಗಲ್ಲ, ಈ ದೇವರಿಗೆ ನಾನ್ ವೆಜ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿರೋ ಅಂತದ್ದು. ಫಸ್ಟ್ ಅಲ್ಲಿಗೆ ಹೋಗಿ, ನಮ್ಗೆ ಇಲ್ಲೂ ಕೂಡ ತುಂಬಾ ಜನ ಇದ್ರಿಂದ ನಾವು ಅಲ್ಲೇನೆ ಕೈ ಮುಕ್ಕೊಂಡು ಹೋದ್ವಿ, ಯಾಕಂದ್ರೆ ಯಾವಾಗ್ಲೂ ಬರ್ತಿರ್ತೀವಿ ಅಂತ ಹೇಳಿ. ತುಂಬಾ ಜನ ರಶ್ ಇದ್ರು. ಅಲ್ಲಿ ದೇವಿ ದರ್ಶನ ಎಲ್ಲ ಪಡ್ಕೊಂಡು ಆಚೆ ಬಂದ್ಮೇಲೆ ನನ್ನ ಮಗನ್ಗೆ ಒಂದು ಆಂಜನೇಯನ್ ಡಾಲರ್ ಏನಾದ್ರು ಕೊಡ್ಸೋಣ ಅಂತ ನೋಡ್ತಾ ಇದ್ದೆ. ಅದು ಚೆನ್ನಾಗಿರೋ ಸಿಗ್ಲಿಲ್ಲ, ಹಾಗಾಗಿ ಸರಿ ಬಿಡು ಅಂತೇಳಿ ಇನ್ನ ಕೊಡಿಸ್ಲಿಲ್ಲ. ಇನ್ನ ಬಂದ್ ಹಾಗೇನೆ ಕಬ್ಬಿನ ಜ್ಯೂಸ್ನ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಸಾಕಾಗ್ಬಿಡ್ತು, ಬರೋಷ್ಟೊತ್ತಿಗಂತೂ ಫುಲ್ ಜಾಮ್ ಬೇರೆ ಇತ್ತು. ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಾಡಿನ ನಿಲ್ಸಿದೀವಿ. ಇನ್ನ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ದಿದ್ ಆದ್ಮೇಲೆ ನಾವು ಮನೆಗೆ ಹೊರಟು ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ, ಈಗ ನಮ್ಮ ಮನೇಲಿ ಒಂದು ಚಕ್ಕೋತ ಫ್ರೂಟ್ಸ್ ನ ತಂದಿದ್ದೆ. ನಮ್ಮ ಹುಡುಗಿ ಕೇಳ್ತಾ ಇದ್ಲು ಚಕ್ಕೋತ ಹೆಂಗಿರುತ್ತೆ ಅಂತೇಳಿ. ಹಾಗೆ ಅವಳಿಗೆ ಕಟ್ ಮಾಡಿ ಹಾಗೇನೆ ಕೊಡೋಣ, ಎಲ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಚಕ್ಕೋತ ಫ್ರೂಟ್ ನ ಕಟ್ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಹುಳಿ ಹುಳಿ ತರಾನು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮೂಸಂಬಿ ಎಲ್ಲ ಬರುತ್ತಲ್ಲ ಅದೇ ತರ ಇರುತ್ತೆ, ಸ್ವಲ್ಪ ಆರೆಂಜ್ ಬರುತ್ತಲ್ಲ ಆ ತರಾನು ಇರುತ್ತೆ. ಅಂದ್ರೆ ಒಂದು ಟೈಮ್ಗೆ ಒಂದ್ 2 ಪೀಸ್ ಆರಾಮಾಗಿ ತಿನ್ಕೊಳ್ಬಹುದು. ಬೇಕಂದ್ರೆ ಇದಕ್ಕೆ ಉಪ್ಪು ಖಾರದ ಪುಡಿ ಎಲ್ಲಾನು ಹಾಕಿನೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಈ ತರ ಇತ್ತು. ಇನ್ನು ಅವರು ಕೂಡ ಬೆಳಿಗ್ಗೆ ಮಾಡಿರೋ ಪಲಾವ್ ಇತ್ತಲ್ಲ ಅದನ್ನ ತಿನ್ಕೊಂಡು ಅವರು ಕೂಡ ಇನ್ನು ಅವ್ರ ಮನೆಗೆ ಹೋಗ್ರು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಂದಿದ್ದೆ ಒಂದು 3 ಗಂಟೆ ಆಗ್ಬಿಟ್ಟಿತ್ತು. ಮಲ್ಕೊಂಡು ನೋಡಿ ಈಗ ಎದ್ದಿದ್ದೀನಿ. ತುಂಬ ಟಯರ್ಡ್ ಆಗಿಬಿಡ್ತು, ಜನ ಬೇರೆ ಜಾಸ್ತಿ ಇದ್ದರು. ಹಾಗಾಗಿ ಇನ್ನು ಮತ್ತೆ ನಮ್ಮ ಮನೇಲಿ ಕರೆಂಟ್ ಇಲ್ಲ, ನಮ್ಮ ಏರಿಯಾದಲ್ಲೇ ಕರೆಂಟ್ ಇಲ್ಲ. ಇನ್ನು ವಿಡಿಯೋನ ನಾನು ಕಂಟಿನ್ಯೂ ಮಾಡೋಣ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಅಂದ್ಕೊಂಡಿದ್ದೆ. ಬಟ್ ಕರೆಂಟ್ ಇಲ್ಲದೆ ಇರೋದಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಇನ್ನು ಬಂದಿದ್ದೆ ಲೇಟ್ ಆಯ್ತಲ್ವ, ಮಲ್ಕೊಂಡ್ಬಿಟ್ಟೆ. ಇನ್ನೇನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಬಿಡು ನಾಳೆನೇ ಇನ್ನು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆಯೇ ನಮ್ಮ ಮನೆ ಹತ್ರ ಚಂದ್ರ ಬಂದಿದೆ.
ಅಂದರೆ ಏರಿಯಾದಲ್ಲೇ ಕರೆಂಟ್ ಇಲ್ಲ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇವಾಗ ಎದ್ದು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ತಡೆ ನೋಡ ಅಂತ ಅಂದ್ಬಿಟ್ಟು, ಆ ಗಾಳಿ ಚೆನ್ನಾಗಿ ಬರ್ತಾ ಇದೆ, ಅದ್ರ ಜೊತೆಗೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ಆ ಚಂದ್ರದ ಬೆಳಕು ಫುಲ್ಲು ನಮ್ಮ ವಟಾರ ಫುಲ್ಲು ಬರ್ತಾ ಇದೆ. ನಾನು ತೋರಿಸ್ತೀನಿ ರೀ ನಿಮಗೆ, ಹಾಗೆಯೇ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಬನ್ನಿ ಹೋಗೋಣ ಈಗ. ನೋಡಿ ಸ್ವಲ್ಪ ಫ್ಲಾಶ್ ಆನ್ ಮಾಡ್ಕೊಳ್ತೀನಿ ನೋಡಿ. ಇಡೀ ಏರಿಯಾ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬೆಳಕು. ನಾನು ಚಂದ್ರ ವಿಡಿಯೋ ಮಾಡ್ತಿದ್ನಲ್ವ, ಒಂದೆರಡು ಸೆಕೆಂಡ್ ಬಿಟ್ಟು ನೋಡಿದ್ರೆ ಚಂದ್ರ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಮೋಡದೊಳಗಡೆ ಹೋದ ಅನಿಸುತ್ತೆ. ನೋಡಿದ್ರಲ್ಲ ನೀವು ಎಷ್ಟು ಬೆಳಕು ಕಾಣಿಸ್ತಿತ್ತು ಅಂತ ಅಂದರೆ, ನಿಜವಾಗ್ಲೂ ಕರೆಂಟು ಫುಲ್ ಏರಿಯಾದಲ್ಲೇ ಇಲ್ವಲ್ಲ, ಆ ಟೈಮಲ್ಲಿ ನೀವು ಕೂಡ ಈ ಥರ ಚಂದ್ರ ನೋಡಿ ಅದು ಪೀಸಾಗಿರುತ್ತೆ. ಹಾಗೆಯೇ ಇವತ್ತು ಬೆಳಗ್ಗೆ ನಾನು ಬೇಗ ಎದ್ದಿದ್ದೆ 5 o'clock. ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತಲ್ವ, ಟಿಫನ್ ಮುಗಿಸಿ ಎಲ್ಲ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಎದ್ದು ಸ್ವಲ್ಪ ಹೊರಗಡೆ ಹೋದೆ. ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ವೆದರ್ ಅಂತೂ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂತಂದರೆ, ನಿಜವಾಗ್ಲೂ ಬೆಳಗ್ಗೆ ಬೇಗ ಎದ್ದರೆ ನಿಜವಾಗ್ಲೂ ಆ ಥರ ಎಲ್ಲ ವಾತಾವರಣನೇ ಎಷ್ಟೋ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ಮಾಡೋದ್ರಿಂದ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ಆ್ಯಂಡ್ ಪೀಸ್ಫುಲ್ಲಾಗಿರುತ್ತೆ ಡೇ ಫುಲ್ಲು. ಹಾಗಾಗಿ ಇನ್ಮೇಲೆ ನಾನು ಡೈಲಿ ಬೇಗನೆ ಎದ್ದೇಳೋಣ ಅಂದ್ಕೊಂಡಿದ್ದೀನಿ. ಮುಂಚೆ ವಾಕಿಂಗ್ ಹೋಗ್ತಾ ಇದ್ನಲ್ಲ, ಆಗ 4:30 ಎದ್ಬಿಡ್ತಾ ಇದ್ದೆ. ಈಗ ವಾಕಿಂಗ್ ತುಂಬ ಚಳಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದೀನಿ. ಇಷ್ಟು ದಿನ ನಾನು ಲೇಟಾಗಿದ್ದು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ಮೇಲೆ ಸ್ವಲ್ಪ ಬೇಗನೆ ಎದ್ದೇಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಿಜವಾಗ್ಲೂ ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಂಗಂತೂ ಅದು ನೋಡಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಒಂದು 10 minutes ಅಲ್ಲೇ ನಿಂತ್ಕೊಂಡು ಕಾಲ ಕಳೆದೆ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅನ್ನಿಸ್ತು. ಯಾರ್ಯಾರು ಲೇಟಾಗಿ ಎದ್ದೊಳ್ತಾ ಇದ್ದೀರಾ, ನಿಜವಾಗ್ಲೂ ಒಂದು ದಿನನಾದ್ರೂ ಬೇಗ ಎದ್ದು ನೋಡಿ. ಅದ್ರ ವೆದರ್ ಕ್ಲೈಮೇಟ್ ಎಲ್ಲ ಇರುತ್ತಲ್ಲ, ಒಂಥರ ಮೈಂಡ್ ಎಲ್ಲ ರೀಫ್ರೆಶ್ ಆಗುತ್ತೆ. ನಾನು ಇವತ್ತು ಒಂದು 10 minutes ಅಂತೂ ಆಚೆನೇ ಕಾಲ ಕಳೆದೆ. ಅಷ್ಟು ಚೆನ್ನಾಗಿತ್ತು ವೆದರು, ಗಾಳಿ ಬರ್ತಾ ಇರೋದಕ್ಕೂ ಎಲ್ಲ ಎಷ್ಟು ಪೀಸಾಗಿತ್ತು ಗೊತ್ತಾ. ಸೈಲೆಂಟಾಗಿತ್ತು, ಮನ್ಸಿಗೇನೋ ಒಂಥರ ನಿರಾಳ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ನಮ್ಮ ಮನೆಯವರು ಇವತ್ತು ಸ್ವಲ್ಪ ಸಂಡೇ ಬೇರೆ ಅಲ್ವ, ಇವತ್ತು ಚಿಕನ್ ತರ್ತೀನಿ ಅಂತ ಹೋಗಿದ್ದಾರೆ ಇವಾಗ. ಬಟ್ ಕರೆಂಟ್ ಇಲ್ಲ. ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಆಗಲೇ ಹೇಳ್ದಂಗೆ ವಿಡಿಯೋ ಏನು ಮಾಡೋದಿಲ್ಲ. ರೆಡಿ ಆದಮೇಲೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮದು ಕರೆಂಟ್ ಬೇರೆ ಇಲ್ಲ. ನಾನು ಚಾರ್ಜರ್ ಬಲ್ಪ್ ಹಾಕ್ಕೊಂಡು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಕರೆಂಟ್ ಬಂದರೆ ಖಂಡಿತ ನಾನು ವಿಡಿಯೋಸ್ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಆಯಿತಾ. ಈ ಬ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಇವಾಗ ನಮ್ಮ ಯಜಮಾನ್ರು ಕೂಡ ಚಿಕನ್ ತಂದ್ಕೊಟ್ರು. ಅದಕ್ಕೆ ಈಗ ಮೊದಲಾಗಿ ನಾನು ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ರೈಸ್ ಇಟ್ಕೊಳ್ತಾ ಇದ್ದೀನಿ. ಕರೆಂಟೇ ಇರಲಿಲ್ಲ, ಯಾಕಂದರೆ ನಮ್ಮ ಏರಿಯಾದಲ್ಲೇ ಫುಲ್ ಇರಲಿಲ್ವಲ್ಲ. ಹಾಗಾಗಿ ಫಟಾಫಟ್ ಅಂತ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ರೈಸಿಗೆ ಇಟ್ಕೊಂಡು, ಅದಾದಮೇಲೆ ಚಿಕನ್ ಗ್ರೇವಿ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ, ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಮಾಮೂಲಿಯಾಗಿ ಸಿಂಪಲ್ ಆಗಿ ಮಾಡಿದ್ದೀನಿ. ನಾನು ಅದನ್ನು ಕರೆಂಟ್ ಇರಲಿಲ್ವಲ್ಲ, ಏನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ. ಗ್ರ್ಯಾಂಡಮ್ ಆಗಿ ಹಾಗೆಯೇ ಒಂದೊಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಇದ್ರ ಜೊತೆಗೆ ಮೊಟ್ಟೆನೂ ಕೂಡ ಬೇಯಿಸಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು ನೀವು, ಚಿಕನ್ ಗ್ರೇವಿನೂ ರೆಡಿ ಆಯಿತು, ರೈಸು ಹಾಗೆಯೇ ಮೊಟ್ಟೆ, ಇದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದು ಫುಡ್ ಹೀಗಿತ್ತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.